ನಮಸ್ಕಾರ ವೀಕ್ಷಕರೇ. ಆ ಕೂಡಲ ಸಂಗಮ ದೇವನ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತಾ, ಪ್ರತಿ ವಾರದಂತೆ ಈ ವಾರವೂ ಕೂಡ ಒಂದು ಒಳ್ಳೆಯ ವಚನದ ಸಾರಾಂಶವನ್ನು ತಿಳಿಯೋಣ ವೀಕ್ಷಕರೇ. ಬನ್ನಿ. ಕಲ್ಲನಾಗರ ಕಂಡರೆ ಹಾಲ ನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ. ನೋಡಿ, ಎಂತಹ ಮೌಢ್ಯಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಅಂದ್ರೆ, ಯಾವುದು ತಪ್ಪು ಯಾವುದು ಸರಿಯನ್ನು ಪರಿಜ್ಞಾನನೇ ಇಲ್ಲ ನಮಗೆ. ಈಗ ಅದು ಕಲ್ಲಿನ ನಾಗಪ್ಪಗೆ ಹೋಗಿ ಹಾಲೆರೆದು ಅದನ್ನು ಪೂಜೆ ಮಾಡಿ ಬರ್ತೀವಿ. ಅದ ನಿಜವಾದ ಹಾವು ಕಂಡ್ರ ಹೊಡೀರಿ ಬಡೀರಿ ಅಂತ ಹೇಳ್ತೀವಿ. 12ನೇ ಶತಮಾನದೊಳಗೆ ಬಸವಣ್ಣವ್ರು ಹೇಳಿದರು, ಮೌಢ್ಯಾಚರಣೆಯನ್ನು ಆಚರಿಸಬೇಡ್ರಿ ಅಂತ. ಇದು 21ನೇ ಶತಮಾನ. ಇನ್ನೂ ಬಿಟ್ಟಿಲ್ರಿ ನಾವು ಮೌಢ್ಯಾಚರಣೆಯನ್ನು ಆಚರಿಸೋದು. ಎಂಥ ಮೂಢನಂಬಿಕೆಯೊಳಗೆ ಸಿಕ್ಕೊಂಡ್ಬಿಟ್ಟಿವಂದ್ರೆ ಅದರಿಂದ ಹೊರ ಬರೋಕ್ಕಾಗವಲ್ರಿ ನಮಗೆ. ಅದಕ್ಕೆ ಹೇಳಿದರು ಬಸವಣ್ಣನವರು, ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಅಂತ. ಇನ್ನೂ ಕೆಲವೊಬ್ರು ಅದಾರೆ ಸಂಪತ್ತುಳ್ಳವರು. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ, ಯಾವುದಾದ್ರು ಹೊಸದು ಗುಡಿ ಕಟ್ಟಿಸೋದಾಲಿ ಮಂದಿರ ನಿರ್ಮಾಣ ಮಾಡೋ ಟೈಮ್ದೊಳಗೆ ದೇಣಿಗೆ ಅಂತ ಕೊಡ್ತಾರೆ. ಈಗ ಕಳ್ಸಕ್ಕಂತೇಳಿ ಒಂದು 4-5 ಲಕ್ಷ ಕೊಡೋದು, ಕಟಂಜನ ನಿರ್ಮಾಣಕ್ಕಂತೇಳಿ ಒಂದು 2 ಲಕ್ಷ ಕೊಡೋದು. ಕೊಟ್ಟು ಸುಮ್ಮಿರಂಗಿಲ್ರಿ, ಅದ್ರ ಮ್ಯಾಗ ಮತ್ತೆ ತಮ್ಮ ಹೆಸರು ಬರೆಸ್ತಾರೆ, ಇಂಥವರು ದೇಣಿಗೆ ಕೊಟ್ಟದ್ದು ಅಂತ. ನೋಡ್ರಿ, ಉಂಬ ಜಂಗಮ ಬಂದರೆ ನಡೆಯೆಂಬರು, ಉನ್ನದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ. ನೋಡ್ರಿ, ಮನೆ ಮುಂದೆ ಯಾರ ಹಸದೀನವ ಅಂತ ಬೇಡಿದ್ರೆ ಏನು ಹೇಳ್ತಾರ್ರಿ? ಇನ್ನ ಎಡೆ ಹಿಡಿದಿಲ್ಲವ, ಮುಂದಕ್ಕೆ ನಡಿ ಅಂತಾರ. ಇನ್ನೂ ಕೆಲವೊಬ್ರು ಏನಂತಾರ, ಇನ್ನೂ ಏನು ಅಡುಗೆನ ಮಾಡಿಲ್ಲವ, ಮುಂದಕ್ಕೆ ಹೋಗಂತಾರ. ಎಂಥ ಮೂಢನಂಬಿಕೆಯೊಳಗದೀವಿ ಅಂದ್ರೆ ನಾವು. ಅದ ಹುಣ್ಣಿಮೆ ಅಮಾಸೆ ಬಂದ್ರೆ ನೋಡ್ರಿ, ತಾಟಿನ ತುಂಬ ಹೋಳಿಗೆ ಇಟ್ಟುಕೊಂಡು ಅನ್ನ ಹಾಕ್ಕೊಂಡು ದೇವ್ರಿಗೆ ಎಡೆ ಇಡಕ್ಕೆ ಹೋಗ್ತಾರ್ರಿ. ದೇವ್ರೇನು ಅಂತಾನನ್ರಿ? ನೋಡ್ರಿ, ಎಂಥ ಮೂಢನಂಬಿಕೆ ಐತಿ ನಮ್ಮ ಜನರೊಳಗಂದ್ರೆ, ಯಾವುದನ್ನ ಮಾಡಿದ್ರೆ ದೇವ್ರ ಮೆಸ್ತಾನ ಅನ್ನೋ ಪರಿಜ್ಞಾನನ ಇಲ್ರಿ. ಇದು ತಪ್ಪು ಇದು ಸರಿ ಅನ್ನೋ ವಿಚಾರ ಮಾಡುವಂಥ ಶಕ್ತಿ ಕೂಡ ಜನರಲ್ಲಿಲ್ಲ. ಅದಕ್ಕೆ ಹೇಳಿದರು ಬಸವಣ್ಣವರು, ಉಂಬ ಜಂಗಮ ಬಂದರೆ ನಡೆಯೆಂಬರು. ಹಸದೀನಿ ಅಂತ ಬೇಡಿದವರಿಗೆ ಒಂದು ತುತ್ತು ಅನ್ನ ಕೂಡ ಕೊಡಲಾರ್ದಂಥ ಪರಿಸ್ಥಿತಿಯೊಳಗೆ ಈಗಿನ ಜನರದಾರ್ರಿ. ಅದನ್ನು ದೇವರಿಗೆ ದಿಂಡ್ರಿಗೆ ಅಂತೇಳಿ ಅದಾರಿ ಸಂಪತ್ತುಳ್ಳವರು ಕೆಲವೊಬ್ಬರು. ದೇವರಿಗೆ ಬಂಗಾರದ ಕಿರೀಟ ಮಾಡಿಸೋರದಾರ, ಕಳಸ ಕೊಡಿಸೋರದಾರ. ನೋಡ್ರಿ, ಎಂತಹ ಮೂಢನಂಬಿಕೆ ಒಳಗದೀವಂದ್ರೆ, ಬಡವ ಬಲ್ಲಿದಗ ಒಂದು ತುತ್ತು ಅನ್ನ ನೀಡುವುದಿಲ್ಲ, ದುಡಿಲಾರ್ದಂಥ ಶಕ್ತಿ ಉಳ್ಳವದ ನಂತರ ಅವನಿಗೆ ಸಹಾಯ ಹಸ್ತ ಚಾಚಂಗಿಲ್ಲ. ಅದ ದೇವರು ಅನ್ನೋ ಪ್ರಸಂಗ ಬಂದಾಗ
ಏನು ಬೇಕಾದರೂ ಕೊಡುವಂತಹ ಸ್ಥಿತಿಯೊಳಗೆ ನಮ್ಮವ್ರು ಅದಾರ್ರಿ. ಅದಕ್ಕೆ ಹೇಳಿದರು ಬಸವಣ್ಣನವರು, ಉನ್ನದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ. ಅಂದ್ರೆ ಅದು ಉಣ್ಣುವುದಿಲ್ಲ ಬಿಡುವುದಿಲ್ಲ. ಆ ಕಲ್ಲಿನ ಮೂರ್ತಿಗೆ ಹೋಗಿ ತಾಟಿನ ತುಂಬ ಹೋಗಿ ಎಡೆ ಹಿಡಿತಾರೆ. ಹೌದಲ್ರಿ? ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ. ನೋಡ್ರಿ, ಎಷ್ಟೊಂದು ಸ್ವಾರಸ್ಯಕರವಾಗಿ ಈ 3 ವಾಕ್ಯಗಳನ್ನು ಬರೆದ್ರು ಅಂದ್ರೆ, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಅಂದ್ರೆ ಆ ಸಂಗಮ ದೇವನನ್ನು ಸ್ಮರಣೆ ಮಾಡ್ತಿರುವಂತಹ ಹಾಗೂ ಪೂಜಿಸುತ್ತಿರುವಂತಹ ಶರಣರನ್ನು, ಅವರ ಮಾತುಗಳನ್ನು ಅಲ್ಲಗಳೆದ್ರೆ ಅಥವಾ ಅಪಮಾನ ಮಾಡಿದ್ರೆ ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ. ಅಂದ್ರೆ ನೀನು ಒಂದು ಮಣ್ಣಿನ ಹೆಂಟೆ, ನಿನ್ನ ಮ್ಯಾಗ ಕಲ್ಲು ಬಿದ್ದರೆ ಕಲ್ಲಿಗೆ ಏನಾರ ಆಗುತ್ತನು? ಮಣ್ಣಿಗೆ ಆಗೋದ್ರಿ, ಮಣ್ಣು ಪುಡಿ ಪುಡಿಯಾಗಿ ಬಿಡ್ತದ. ಅದಕ್ಕೆ ಹೇಳಿದರು ಬಸವಣ್ಣನವರು, ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ. ನೋಡ್ರಿ, ಇದರಲ್ಲೂ ಎಷ್ಟು ಅರ್ಥ ಇದೆ ಅಂದ್ರೆ, ಮನುಷ್ಯ ಜೀವನದಲ್ಲಿ ಬದುಕಬೇಕಾದರೆ, ಒಳ್ಳೆತನದಿಂದ ಬದುಕಬೇಕಾದರೆ ತಂದೆ ತಾಯಿಯಂದಿರು, ಗುರು ಹಿರಿಯರು, ಸಾಧು ಸಂತರು ಇವರು ನುಡಿದ ಮಾತುಗಳನ್ನು ಸರಿಯಾಗಿ ಪಾಲಿಸ್ತಾ ಇರಬೇಕ್ರಿ. ಹಿರಿಯರು ಹೇಳೋದು ಎದಕ್ಕೆ? ಒಳ್ಳೆಯದಕ್ಕೆ ತಾನೇ, ಹೌದಲ್ವಾ? ನಾವು ಸನ್ಮಾರ್ಗಿಗಳಾಗಿ ನಡಿಬೇಕಂದ್ರೆ ಸಾಧು ಸಂತರು ಹೇಳಿದಂಥ ಮಾತುಗಳನ್ನು ಪಾಲಿಸಲೇಬೇಕು. ಇಲ್ಲ ಅಂದ್ರೆ ಒಳ್ಳೆಯ ಜೀವನ ನಡೆಸೋಕ್ಕಾಗೋದಿಲ್ರಿ. ಅದಕ್ಕೆ ಗುರು ಹಿರಿಯರು ಹೇಳಿದಲ್ರಿ, ನಾವು ಸಂತುಷ್ಟ ಜೀವನವನ್ನು ನಡೆಸಬೇಕಂದ್ರೆ ಸತ್ಸಂಗದ ದಾರಿನ ಹಿಡಿಲೇಬೇಕು ಹಾಗೂ ಸನ್ಮಾರ್ಗದ ದಾರಿಯಲ್ಲಿ ನಡ್ಕೊಳ್ಳೇಬೇಕು. ಯಾವುದನ್ನು ಮಾಡಿದ್ರೆ ದೇವರು ಮೆಸ್ತಾನ ಅಂತ ವಿಚಾರ ಮಾಡಿ, ಒಳ್ಳೆಯದು ಕೆಟ್ಟದ್ದನ್ನು ವಿಚಾರ ಮಾಡಿ ಬದುಕೋದನ್ನು ಕಲಿತಾಗ ಮಾತ್ರ ಜೀವನ ಪರಿಪೂರ್ಣ ಆಗತ್ರಿ. ಹೌದಲ್ರಿ? ಅದಕ್ಕೆ ಹೇಳಿದರು ಬಸವಣ್ಣವರು, ಮೂಢನಂಬಿಕೆಗಳನ್ನು ಆಚರಿಸಬೇಡ್ರಿ, ಮೌಢ್ಯಾಚರಣೆಯನ್ನು ಬಿಟ್ಟು ಬಿಡ್ರಿ ಅಂತ ಹೇಳಿದರು. ಆದರೂ ನಾವು ಇನ್ನೂ ತಿಳ್ಕೊಳ್ಳೋದಾಗವಲ್ರಿ. ಅದಕ್ಕೆ ಈ ವಚನನ ಬರೆದ್ರು ಬಸವಣ್ಣನವರು, ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದರೆ ನಡೆಯೆಂಬರು, ಉನ್ನದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ. ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದರೆ ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ. ಈ ವಚನದ ಸಾರಾಂಶ ಅಷ್ಟೇ ವೀಕ್ಷಕರೇ. ಮೂಢನಂಬಿಕೆಗಳಿಂದ ದೂರವಿರಿ. ಹಸಿದು ಬಂದವರಿಗೆ ಅನ್ನವನ್ನು ನೀಡಿ ಸಹಾಯವನ್ನು ಮಾಡಿ. ಗುರು ಹಿರಿಯರು, ತಂದೆ ತಾಯಂದಿರು, ಸಾಧು ಸಂತರು, ಶರಣರು ಹೇಳಿದಂಥ ಮಾತುಗಳನ್ನು ಪಾಲಿಸಿರಿ. ಅಂದ್ರೆ ಜೀವನ ನಿಮ್ಮದು
ಸಂಪನ್ನವಾಗಿರ್ತದ ಅನ್ನೋದು ಈ ವಚನದಿಂದ ತಿಳಿತದ. ಇಲ್ಲಿಯವರೆಗೂ ವಚನಾಮೃತವನ್ನು ಆಲಿಸಿದಂತಹ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತೆ ಮುಂದಿನ ವಾರ ಇಂತಹದೇ ಒಂದು ಒಳ್ಳೆಯ ವಚನವನ್ನು ತಮ್ಮ ಮುಂದೆ ಸಾದರಪಡಿಸುತ್ತೇನೆ. ಅಲ್ಲಿಯವರೆಗೂ ಆ ಸಂಗಮನಾಥನು ತಮಗೆಲ್ಲ ಆಯುರಾರೋಗ್ಯವನ್ನು ಕಲ್ಪಿಸಲಿ ಎಂದು ಬೇಡಿಕೊಳ್ಳುತ್ತಾ ಇಂದಿನ ಸಂಚಿಕೆಯನ್ನು ಮುಗಿಸುತ್ತೇನೆ ವೀಕ್ಷಕರೇ. ನಮಸ್ಕಾರ.